ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಜ್ಞಾನ ಅಭಿವೃದ್ಧಿಯಲ್ಲಿ ಗ್ರಂಥಾಲಯದ ಮಹತ್ವದ ಪ್ರಬಂಧ. ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜ್ಞಾನ ಅಭಿವೃದ್ಧಿಯಲ್ಲಿ ಗ್ರಂಥಾಲಯದ ಮಹತ್ವದ ಪ್ರಬಂಧ. ಮೊದಲನೇದಾಗಿ ಪೀಠಿಕೆ. ಜ್ಞಾನ ಅಭಿವೃದ್ಧಿಯಲ್ಲಿ ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕಗಳನ್ನು ಸಮುದಾಯವೇ ಗ್ರಂಥಾಲಯ ಸಮಾಜದ ರೀತಿ ನಿಯಮಗಳನ್ನು ತಿಳಿಸುವ, ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಭೂತ ವರ್ತಮಾನದಲ್ಲಿ ನಡೆದಿರುವ, ಭವಿಷ್ಯತ್ ದಿನದಲ್ಲಿ ನಡೆಯುವ ಎಲ್ಲ ರೀತಿಯ ಜ್ಞಾನವನ್ನು ತಿಳಿಸುವುದೇ ಗ್ರಂಥಾಲಯಗಳು. ಜ್ಞಾನ ಅಭಿವೃದ್ಧಿಯಲ್ಲಿ ವಿಷಯಗಳನ್ನು ಒಳಗೊಂಡಿರುವ ಪುಸ್ತಕಗಳನ್ನು ಸಮುದಾಯವೇ ಗ್ರಂಥಾಲಯ ಸಮಾಜದ ರೀತಿ ನಿಯಮಗಳನ್ನು ತಿಳಿಸುವ, ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಭೂತ ವರ್ತಮಾನದಲ್ಲಿ ನಡೆದಿರುವ, ಭವಿಷ್ಯತ್ ದಿನದಲ್ಲಿ ನಡೆಯುವ ಎಲ್ಲ ರೀತಿಯ ಜ್ಞಾನವನ್ನು ತಿಳಿಸುವುದೇ ಗ್ರಂಥಾಲಯಗಳು. ವಿಷಯದ ನಿರೂಪಣೆ. ಇದು ಪ್ರತಿಯೊಂದು ನಗರಗಳಲ್ಲಿಯೂ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಗ್ರಂಥಾಲಯಗಳಿವೆ. ಸಾಧಾರಣವಾಗಿ ಇದರಲ್ಲಿ ಸಾರ್ವಜನಿಕ ಒಂದು ಯಾವ ಪುಸ್ತಕವನ್ನು ಬೇಕಾದರೂ ತೆಗೆದುಕೊಂಡು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು, ವಿಕಾಸಗೊಳಿಸಲು ಅವಕಾಶ ಮಾಡಿಕೊಟ್ಟಿರುತ್ತವೆ. ಗ್ರಂಥಾಲಯಗಳಲ್ಲಿ ಜ್ಞಾನವನ್ನು ಹೆಚ್ಚಿಸುವ ವಿಜ್ಞಾನ, ಅರ್ಥಶಾಸ್ತ್ರ, ಇತಿಹಾಸ, ಗಣಿತ, ಭೌತಶಾಸ್ತ್ರ ಮುಂತಾದ ಪುಸ್ತಕಗಳಿವೆ. ಸಂಬಂಧಿಸಿದ ಪುಸ್ತಕಗಳಿವೆ. ಕಾದಂಬರಿಗಳು, ಸಣ್ಣ ಕಥೆಗಳು, ಕವನ ಸಂಕಲನಗಳು, ನಾಟಕಗಳು, ವಿಘಟನೆಗಳು, ವ್ಯಾಕರಣ ಪುಸ್ತಕಗಳು, ಧಾರ್ಮಿಕ ಗ್ರಂಥಗಳು ಮುಂತಾದ ಹಲವಾರು ರೀತಿಯ ಪುಸ್ತಕಗಳು ಇರುತ್ತವೆ. ಗ್ರಂಥಾಲಯದಲ್ಲಿ ಇದು ಪ್ರತಿಯೊಂದು ನಗರಗಳಲ್ಲಿಯೂ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವ ಗ್ರಂಥಾಲಯಗಳಿರ್ತವೆ. ನೀವು ನೋಡಿರ್ಬೋದು, ಗ್ರಾಮ ಪಂಚಾಯಿತಿ ಮಟ್ಟದಂದ್ರೆ ಆ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಂದು ಗ್ರಂಥಾಲಯ ಇರುತ್ತದೆ. ಇನ್ನು ಸಾಧಾರಣವಾಗಿ ಇದರಲ್ಲಿ ಸಾರ್ವಜನಿಕ ಒಂದು ಯಾವ ಪುಸ್ತಕವನ್ನು ಬೇಕಾದರೂ ತೆಗೆದುಕೊಂಡು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೋದು. ಯಾರು ಬೇಕಾದರೂ ಬಂದು ಆ ಪುಸ್ತಕವನ್ನು ತೊಗೊಂಡು ಹೋಗು ಅದರಲ್ಲಿರುವಂಥ ಜ್ಞಾನವನ್ನು ನಾವು ಬೆಳೆಸ್ಕೊಳ್ಬೋದು, ವಿಕಾಸಗೊಳಿಸಲು ಅವಕಾಶ ಮಾಡಿಕೊಟ್ಟಿರುತ್ತದೆ. ಗ್ರಂಥಾಲಯಗಳಲ್ಲಿ ಜ್ಞಾನವನ್ನು ಹೆಚ್ಚಿಸುವ ವಿಜ್ಞಾನ, ಅರ್ಥಶಾಸ್ತ್ರ, ಇತಿಹಾಸ, ಗಣಿತ, ಭೌತಶಾಸ್ತ್ರ ಮುಂತಾದ ಪಠ್ಯಪುಸ್ತಕಗಳಿವೆ. ಸಂಬಂಧಿಸಿದ ಪುಸ್ತಕಗಳಿಲ್ಲದ ಕಾದಂಬರಿಗಳು, ಸಣ್ಣ ಕಥೆಗಳು, ಆಮೇಲೆ ಕವನ ಸಂಕಲನಗಳು, ನಾಟಕಗಳು, ವಿಘಟನೆಗಳು, ವ್ಯಾಕರಣ ಪುಸ್ತಕಗಳು, ಧಾರ್ಮಿಕ ಗ್ರಂಥಗಳು ಮುಂತಾದ ಹಲವಾರು ರೀತಿಯ ಪುಸ್ತಕಗಳು ಇರುತ್ತವೆ. ಕೊನೆಯದಾಗಿ ಉಪಸಂಹಾರ. ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಗ್ರಂಥಾಲಯಗಳಲ್ಲಿ ನಮಗೆ ಅನುಕೂಲವಾಗಿದೆ. ಗ್ರಂಥಾಲಯಗಳಿರುವುದು ನಮಗೆ ಅನುಕೂಲವಾಗಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದ ನಮಗೆ ಗ್ರಂಥಾಲಯದಲ್ಲಿ ಜ್ಞಾನ ಅಭಿವೃದ್ಧಿಯಾಗುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ಜ್ಞಾನ ಅಭಿವೃದ್ಧಿಯಲ್ಲಿ ಗ್ರಂಥಾಲಯದ ಮಹತ್ವದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.